ತೀವ್ರ ಅಭ್ಯಾಸಿಯಾಗಿ ನಾನು ನಿರಂತರ ಸ್ಮರಣೆಯ ಅಭ್ಯಾಸವನ್ನು ಹೇಗೆ ಹಂತ ಹಂತವಾಗಿ ಉತ್ತಮಗೊಳಿಸಬಲ್ಲೆ? ಸೊ ಇದರಲ್ಲಿ ಒಂದು 4-5 ಸ್ಟೆಪ್ಸ್ ಇದೆ, 4-5 ಸ್ತರಗಳಿದೆ. ಅದರ ಪ್ರಕಾರ ನೋಡ್ತಾ ಹೋಗೋಣ. ಸತ್ಯೋದಯದಲ್ಲಿ ನಿರಂತರ ಸ್ಮರಣೆಯ ಅಭ್ಯಾಸ ಮಾಡುವ ತಾರ್ಕಿಕ ಆಧಾರವನ್ನು ಬಾಬೂಜಿಯವರು ನೀಡುತ್ತಾರೆ ಮತ್ತು ಅದನ್ನು ಮಾಡುವ ವಿಧಾನಗಳನ್ನು ಸೂಚಿಸುತ್ತಾರೆ. ಹಾಗಾದರೆ ಇದು ಸತ್ಯೋದಯದ ಪುಸ್ತಕದಿಂದ ತಗೊಂಡಿದ್ದಾರೆ. ಏನೇನ್ ಮಾಡಬೇಕು? ಧ್ಯಾನಾಭ್ಯಾಸವು ಆ ಸಮಯದಲ್ಲಿ ಮಾತ್ರ ದೈವತ್ವದೊಂದಿಗೆ ಸಂಪರ್ಕವನ್ನು ಉಂಟು ಮಾಡುತ್ತದೆ. ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸದಿದ್ದರೆ ವರ್ಷಾನುಗಟ್ಟಲೆ ಧ್ಯಾನ ಮಾಡಿದರೂ ನಮ್ಮಲ್ಲಿ ತ್ವರಿತ ಪ್ರಗತಿ ಉಂಟಾಗುವುದಿಲ್ಲ. ಅಂದ್ರೆ ನಿರಂತರ ಸ್ಮರಣೆ ನಾವು ಸರಿಯಾಗಿ ಅಭ್ಯಾಸ ಮಾಡಿದಾಗ ನಮಗೆ ಅದು ತ್ವರಿತವಾಗಿ ಆಧ್ಯಾತ್ಮಿಕ ಪ್ರಗತಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಏನನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು? ಧ್ಯಾನದಲ್ಲಿ ನಮಗೆ ದೈವತ್ವದೊಂದಿಗೆ ಆಗಿರತಕ್ಕಂಥ ಸಂಪರ್ಕದಿಂದ ಏರ್ಪಾಡಾದಂಥ ಸ್ಥಿತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಮುಂದಕ್ಕೆ ನೋಡೋಣ. ಮಲಗುವ ಮುನ್ನ ನಾವು ನಮ್ಮ ಕರ್ತವ್ಯ ಪಥದಲ್ಲಿರುವ ನೆರವನ್ನು ಯಾಚಿಸಿ ಪ್ರಾರ್ಥಿಸಿರಿ. ಈ ಅಭ್ಯಾಸವು ನಮ್ಮ ಗುರಿಯನ್ನು ಸಾಂಸಾರಿಕ ವ್ಯವಹಾರಗಳ ನಿರ್ವಹಣೆಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಕಡೆಗೆ ತಿರುಗಿಸುತ್ತದೆ. ಈ ಅಭ್ಯಾಸದಿಂದ ಭಗವಂತನ ಸ್ಮರಣೆಯು ಪುನರಾವರ್ತನೆಯಾಗುತ್ತದೆ. ಅದು ಒಳ್ಳೆಯದೇ, ಆದರೆ ಸಾಕಾಗುವುದಿಲ್ಲ. ಸೊ 2 ಮಾಡ್ತೀವಿ. ಮಲಗೋಕ್ ಮುಂಚೆ ಏನ್ ಮಾಡ್ತೀವಿ? ನಾವು ನಮ್ಮ ಗುರಿಯನ್ನ, ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಗುರಿಯನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತೀವಿ. ಅದಕ್ಕೆ ನಾವು ರಾತ್ರಿ ಮಲಗ್ಲಿಕ್ಕೆ ಮುಂಚೆ ಪ್ರಾರ್ಥನಾ ಧ್ಯಾನ ಮಾಡಿ ಮಲಗಿ. ಏನ್ ಮಾಡ್ತೀವಿ? ಮಾಡಿದಾಗ ನಮ್ಮ ಗುರಿಯನ್ನ ಆ ಪ್ರಾರ್ಥನಾ ಧ್ಯಾನ ಮಾಡಿದಾಗ ಏನಾಗುತ್ತೆ? ನಮ್ಮ ಮನಸ್ಸು ಸಾಂಸಾರಿಕ ವ್ಯವಹಾರಗಳ ನಿರ್ವಹಣೆಯಿಂದ ಪರಮಾತ್ಮನ ಸಾಕ್ಷಾತ್ಕಾರದೆಡೆಗೆ ತಿರುಗುತ್ತದೆ. ಇದು ಮೊದಲನೇ ಕೆಲಸ ಆಗೋದು ರಾತ್ರಿ ಪ್ರಾರ್ಥನಾ ಧ್ಯಾನ ಮಾಡಿದಾಗ. ಏನ್ ಮಾಡ್ತಾ ಇದೀವಿ ಇವಾಗ? ಆ ಅಭ್ಯಾಸದಿಂದ ಭಗವಂತನ ಸ್ಮರಣೆ ಪುನರಾವರ್ತನೆ ಆಗುತ್ತದೆ. ಆದ್ರೆ ಅಷ್ಟೇ ಸಾಕಾಗುತ್ತೆ. ಅಷ್ಟೇ ಸಾಕಾಗಿದ್ರೆ ಬೆಳಿಗ್ಗೆ ಧ್ಯಾನ ಎಲ್ಲ ಯಾಕೆ ಬೇಕಾಗಿತ್ತು? ಶುದ್ಧೀಕರಣ ಯಾಕೆ ಬೇಕಾಗಿತ್ತು? ಅಷ್ಟು ಸಾಕಾಗಲ್ಲ. ಸೊ ಮಲಗೋದ್ರಿಂದ ಶುರು ಮಾಡಿದ್ದಾರೆ, ಸರಿನಾ? ಇದಾದ್ಮೇಲೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಹಾನ್ ಗುರುಗಳ ನಮಗೆ ಒಪ್ಪಿಸಿರುವ ದೈವಿ ಕರ್ತವ್ಯವನ್ನು ತಿಳಿದು ನಮಗೆ ಸಾಧ್ಯವಾದಷ್ಟು ಉತ್ತಮ ಸೇವೆಯನ್ನು ಸಲ್ಲಿಸಬೇಕು. ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಸತತ ವಿಚಾರಧಾರೆಯೊಂದಿಗೆ ಪ್ರತಿಯೊಂದು ಕ್ಷಣವೂ ಪರಾಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ನೆರವಾಗುತ್ತದೆ. ಸೊ ನಾವು ಕೆಲಸವಂತೂ ಮಾಡಲೇಬೇಕು. ಕೆಲಸ ಮಾಡಿದರೆ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡ್ತಾ ಮಾಡ್ತಾ ನಾವು ಪ್ರತಿಯೊಂದು ಕೆಲಸಕ್ಕೂ ಕೂಡ ಗುರುಗಳು ನಮಗೆ ಒಪ್ಪಿಸಿರ್ತಕ್ಕಂಥ ಕರ್ತವ್ಯ ಅಂತ ತಿಳಿದು ನಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡಬೇಕು ಕೆಲಸ. ಅವಾಗ ಏನಾಗುತ್ತೆ? ಗುರುಗಳ ಸಹಾಯದಿಂದ ದೈವಿಯ ಪರಾಶಕ್ತಿಯೊಂದಿಗೆ ನಮ್ಮ ಸಂಪರ್ಕ ನಿರಂತರವಾಗಿ ಅದು ಸಾಧ್ಯವಾಗಿರುತ್ತೆ. ಸೇವೆ ಮತ್ತು ತ್ಯಾಗ ಪ್ರೇಮದ ಬುನಾದಿಯೊಂದಿಗೆ ಆಧ್ಯಾತ್ಮಿಕ ದೇಗುಲವನ್ನು ನಿರ್ಮಿಸಲು 2 ಪ್ರಮುಖ ಸಾಧನಗಳು. ಇದು ನಿಮಗೆ ಪ್ರಶ್ನೆನೂ ಬರುತ್ತೆ ಸಪರೇಟ್, ಡ್ಯಾಶ್ ಅಂಡ್ ಡ್ಯಾಶ್. ಆ 2 ಕೂಡ ಆಧ್ಯಾತ್ಮಿಕ ದೇಗುಲ ನಿರ್ಮಿಸಲು ಬೇಕಾದ 2 ಪ್ರಮುಖ ಸಾಧನಗಳು ಅಂತ ಬರುತ್ತೆ. ಸೊ ಸೇವೆ ಮತ್ತು ತ್ಯಾಗ. ಪ್ರೇಮ ಅಫ್ಕೋರ್ಸ್ ಅದರದ್ದು ಫೌಂಡೇಶನ್, ಬುನಾದಿ. ಸೊ ಸೇವೆ ಮತ್ತು ತ್ಯಾಗಗಳ ಸಹಾಯದಿಂದ ಪ್ರೇಮದ ಬುನಾದಿಯ ಮೇಲೆ ಆಧ್ಯಾತ್ಮಿಕ ದೇಗುಲವನ್ನು ನಾವು ನಿರ್ಮಾಣ ಮಾಡ್ಕೋಬಹುದು. ಹಾಗಾದ್ರೆ ಪ್ರೇಮ, ಸೇವೆ, ತ್ಯಾಗ ಮತ್ತು ಪ್ರೇಮ ಎಲ್ಲಿ ವ್ಯಕ್ತವಾಗಬೇಕು? ಅದು ಯಾವಾಗಲೂ ಕೂಡ ನಾವು ಕೂತಿರ್ಲಿ, ನಿಂತಿರ್ಲಿ, ಕೆಲಸ ಮಾಡ್ತಾ ಇರಲಿ, ಮಾತಾಡ್ತಾ ಇರಲಿ, ಆ ಸೇವೆ ಮತ್ತು ತ್ಯಾಗದ ಒಂದು ಭಾವ ಮತ್ತು ಪ್ರೇಮದ ಬುನಾದಿ ವ್ಯಕ್ತ ಆಗ್ತಾ ಇರಬೇಕು. ಇದು ಕೇವಲ ನಾವು ನಮ್ಮ ಕುಟುಂಬದ ಸದಸ್ಯರ ಜೊತೆ ಮಾತಾಡಬೇಕಾದ್ರೆ, ನಮ್ಮ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಮಾತ್ರ ಸೇವೆ, ತ್ಯಾಗದ ಅಥವಾ ಪ್ರೇಮದ ಅನುಭವ ನಮಗಾಗಬಾರ್ದು. ಈ 3 ಕೂಡ ಪ್ರೇಮದ ತಳಹದಿ ಅಥವಾ ಬುನಾದಿ. ಸೇವೆ ಮತ್ತು ತ್ಯಾಗಗಳ ಒಂದು ಸಹಾಯದಿಂದ ಆಧ್ಯಾತ್ಮಿಕ ದೇಗುಲವನ್ನು ನಿರ್ಮಿಸಬಹುದು. ಯಾವಾಗ ನಿರ್ಮಿಸ್ತೀರಾ? ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಆಧ್ಯಾತ್ಮಿಕದ ದೇಗುಲದ ನಿರ್ಮಾಣ ಆಗ್ತಾ ಇದೆ. ನಾವು ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ? ಧ್ಯಾನ ಮಾಡಿದಾಗ, ಶುದ್ಧೀಕರಣ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಆಧ್ಯಾತ್ಮಿಕ ದೇಗುಲದ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಆದ್ರೆ ಹಾಗಲ್ಲ.
ನಾವು ಗುರುವಿನ ಮುಖಾಂತರ ಆ ಪರಾಶಕ್ತಿಯೊಡನೆ ಯಾವಾಗಲೂ ಸಂಪರ್ಕದಲ್ಲಿದ್ದು ನಾವು ಮಾಡ್ತಕ್ಕಂಥ ಕೆಲಸನ ಗುರುಗಳಿಂದ ಬಂದಿರತಕ್ಕಂಥ ಕರ್ತವ್ಯ ಅಥವಾ ಭಗವಂತನಿಂದ ಬಂದಿರತಕ್ಕಂಥ ಕರ್ತವ್ಯ ಅಂತ ಹೇಳಿ ಸೇವೆ ಮತ್ತು ತ್ಯಾಗದ ಮನೋಭಾವದಲ್ಲಿ ಪ್ರೇಮದ ಆಧಾರದ ಮೇಲೆ ಅಥವಾ ಬುನಾದಿಯ ಮೇಲೆ ನಾವು ಕೆಲಸ ಮಾಡಿದಾಗ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ನಮಗೆ ಆಧ್ಯಾತ್ಮಿಕ ದೇಗುಲದ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ತಿಳ್ಕೊಳ್ರಿ, ಆಧ್ಯಾತ್ಮಿಕ ದೇಗುಲದ ನಿರ್ಮಾಣ 24 ಗಂಟೆ ಕೆಲಸ. ಇದು ಡೇ ಟೈಮಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ, ಸಾಯಂಕಾಲ 6 ಗಂಟೆಗೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಅಲ್ಲ ಇದು. ಏಕೆಂತಂದ್ರೆ ಇದು ಬಾಹ್ಯ ಕೆಲಸ ಅಲ್ಲ, ಆಂತರಿಕವಾದಂಥ ಕೆಲಸ. ಆಂತರಿಕವಾದಂಥ ಕೆಲಸದಲ್ಲಿ ವಿರಾಮ ಅನ್ನೋದೇ ಇಲ್ಲ. ಎಚ್ಚರವಾಗಿರ್ಬೇಕಾದ್ರೆ ಒಂದು ರೀತಿ ದೇಗುಲ ಕಟ್ತಾ ಇರ್ತೀವಿ, ನಿದ್ದೆ ಮಾಡಬೇಕಾದ್ರೆ ಒಂದು ರೀತಿ ದೇಗುಲ ಕಟ್ತೀವಿ, ಕನಸಿನಲ್ಲೂ ಕೂಡ ಒಂದು ರೀತಿಯಾದಂಥ ದೇಗುಲ ಕಟ್ತೀವಿ. ಸೊ ಇದು 24 ಗಂಟೆ ನಡೀತಕ್ಕಂಥ ನಿರಂತರವಾದಂಥ ಕ್ರಿಯೆ. ಹಾಗಾದ್ರೆ ಈ ದೇಗುಲದ ನಿರ್ಮಾಣ ಆಗ್ಬೇಕಾದ್ರೆ 24 ಗಂಟೆ ನಾವೇನು ಯಾವ್ದ್ರಲ್ಲಿ ಇರಬೇಕು? ಆ ಪರಾಶಕ್ತಿಯ ಸಂಪರ್ಕದೊಡನೆ ನಾವಿರಬೇಕು. ಹಾಗಿರ್ತೀರ, ಯಾವುದೇ ಕೆಲಸ ಬಂದರೂ ಕೂಡ ನಗುನಗುತ್ತಾ ಸ್ವೀಕಾರ ಮಾಡಿ ಗುರುಗಳಿಂದ ಬಂದಿರತಕ್ಕಂಥ ಕರ್ತವ್ಯ ಅಂತ ಅದನ್ನು ಒಪ್ಕೊಂಡು ನಾವು ನಗುನಗುತ್ತಾ ಪ್ರೇಮದ ಬುನಾದಿ ಆಧಾರದ ಮೇಲೆ ಸೇವಾ ತ್ಯಾಗಗಳ ಮನೋಭಾವದ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ನೀವು ಸಣ್ಣ ಪುಟ್ಟ ಕೆಲಸ ಏನು ಮಾಡ್ತಾ ಇದ್ರಲ್ಲ, ಮನೇಲಿ ಅಡುಗೆ ಮಾಡಲೇಬೇಕು, ಮನೆ ಚೊಕ್ಕವಾಗಿ ಇಡಲೇಬೇಕು, ಮನೆಗೆ ಬಂದವ್ರನ್ನ ಸತ್ಕಾರ ಮಾಡಲೇಬೇಕು. ಇದೆಲ್ಲ ನೀವೇನು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಆ ದಿನನಿತ್ಯದ ಕೆಲಸ ಕೂಡ ಈಗೇನಾಗೋಗುತ್ತೆ, ಆಧ್ಯಾತ್ಮೀಕರಣಗೊಂಡ್ಬಿಡುತ್ತೆ. ಆಧ್ಯಾತ್ಮೀಕರಣಗೊಂಡಂಥ ಕೆಲಸ ನಿಮಗೆ ಆಧ್ಯಾತ್ಮಿಕ ದೇಗುಲವನ್ನ ಬೆಳೆಸಲಿಕ್ಕೆ, ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ಎಲ್ಲಿವರೆಗೂ ನೀವು ದಿನನಿತ್ಯದ ಕೆಲಸ ಕಾರ್ಯಗಳೇ ಬೇರೆ, ಆಧ್ಯಾತ್ಮಿಕ ಅಭ್ಯಾಸಗಳೇ ಬೇರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಸಪರೇಟ್ ಇಟ್ಕೊಂಡಿರ್ತೀರೋ, ಆ ಪ್ರತ್ಯೇಕತಾ ಭಾವ ಇಟ್ಕೊಂಡಿರ್ತೀರೋ, ಅಲ್ಲಿವರೆಗೂ ನೀವಿನ್ನೂ ಅದೆರಡನ್ನು ಸಮ್ಮಿಳಿತಗೊಳಿಸಿಲ್ಲ. ಎರಡೂ ಕೂಡ ಸಮ್ಮಿಳಿತ ಆಗ್ಬಿಡ್ಬೇಕು. ಅರ್ಥ ಆಯ್ತಾ? ಲೌಕಿಕ ಕೆಲಸ ಕಾರ್ಯಗಳಾಗಬೇಕಾದ್ರೆ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಭಗವಂತನ ಜೊತೆಗೆ ಸಂಪರ್ಕದಲ್ಲಿ ಇರಬೇಕು. ನಾವು ಧ್ಯಾನ ಮಾಡಬೇಕಾದ್ರೆ ಲೌಕಿಕ ಕೆಲಸ ಕಾರ್ಯಗಳು ಹೇಗೆ ಮಾಡಬೇಕು ಅಂತ ನಮಗೆ ಪ್ರೇರೇಪಣೆ ಮಾಡುವಂಥ ರೀತಿಯಲ್ಲಿ ನಮಗೆ ಆಂತರಿಕವಾಗಿ ನಮಗೆ ಒಂದು ಕೆಲಸ ಆಗಬೇಕು. ಎರಡೂ ರೀತಿ. ಲೌಕಿಕ ಕೆಲಸ ಮಾಡಬೇಕಾದ್ರೆ ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೋಬೇಕು, ಆ ಒಂದು ಸ್ತರದಲ್ಲಿ ನಾವು ಭಗವಂತನ ಸಂಪರ್ಕದಲ್ಲಿ ಅಥವಾ ಗುರುಗಳ ಸಂಪರ್ಕದಲ್ಲಿ ಇರಬೇಕು. ಧ್ಯಾನದ ಕೆಲಸ ಮಾಡಬೇಕಾದ್ರೆ ಅಥವಾ ಆಧ್ಯಾತ್ಮಿಕ ಅಭ್ಯಾಸ ಮಾಡಬೇಕಾದ್ರೆ ನಾವು ಲೌಕಿಕ ಸ್ತರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹ್ಯಾಕ್ ತಗೊಂಡು ಹೋಗೋದು ಅನ್ನೋ ಒಂದು ಪ್ರೇರಣೆ ಒಳಗಡೆಯಿಂದ ಪಡಿಲಿಕ್ಕೆ ಸಾಧ್ಯವಾಗಬೇಕು. ಇದನ್ನೇ ದಾಜಿಯವರು ಇಂಟಿಗ್ರೇಷನ್ ಅಂತ ಕರೆಯೋದು. ಪಕ್ಷಿ ಹಾರ್ತಾ ಇದೆ ಅಂತ ಇಟ್ಕೊಳ್ರಿ, ಬಾಬುಜಿಯವರು ಪಕ್ಷಿದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 2 ರೆಕ್ಕೆಗಳನ್ನ ನಾವು ಉಪಯೋಗಿಸ್ಕೊಂಡು ಮೇಲಕ್ಕೆ ಹಾರ್ತೀವಿ ಅಂತ. ಸಪೋಸ್ 2 ರೆಕ್ಕೆಗಳು ಬಡಿಬೇಕಪ್ಪ, ಒಂದಾದ್ಮೇಲೆ ಒಂದು ಬಡಿತಾ ಇದೆ ಅಂತ ಇಟ್ಕೊಳ್ರಿ, ಒಂದಾದ್ಮೇಲೆ ಒಂದು ಬಡಿತಾ ಇದೆ. ನೋಡಿದ್ದೀರಾ ಆ ಥರ? ಒಂದಾದ್ಮೇಲೆ ಒಂದು ಬಡಿದಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ, ಆದರೆ ಮೇಲಕ್ಕೆ ಹಾರ್ಲಿಕ್ಕೆ ಆಗಲ್ಲ. ನೀವು ಒಂದು ಪಕ್ಷಿ ಮೇಲಕ್ಕೆ ಹಾರಬೇಕು ಅಂತಂದ್ರೆ 2 ರೆಕ್ಕೆಗಳು ಒಮ್ಮೆಲೆ ಬೆಳಿಬೇಕು, ಅವಾಗಲೇ ಪಕ್ಷಿ ಮೇಲಕ್ಕೆ ಹಾರುತ್ತೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಅಥವಾ ಪ್ರಾಪಂಚಿಕ ಸ್ತರದ 2 ರೇಖೆಗಳಲ್ಲಿ 2 ಕೂಡ ಸಮ್ಮಿಳಿತಗೊಂಡಾಗ ಆಗ ನಾವು ಮೇಲೆ ಹಾರಲಿಕ್ಕೆ ಸರಿಯಾಗುತ್ತೆ. ಇಲ್ಲದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿದ್ದಾಗ ಬರೀ ಆಧ್ಯಾತ್ಮಿಕ ಕಡೆಗೆ ಗಮನ ಕೊಡ್ತೀನಿ, ಲೌಕಿಕ ಸ್ತರದಲ್ಲಿದ್ದಾಗ ಬರೀ ಲೌಕಿಕತೆ ಗಮನ ಕೊಡ್ತೀನಿ ಅಂತಂದ್ರೆ ಒಂದೊಂದಾಗಿ ವಿಂಗ್ ಫ್ಲಾಪ್ ಮಾಡಿದಂಗೆ ಆಯ್ತು. ಒಂದೊಂದಾಗಿ ವಿಂಗ್ ಫ್ಲಾಪ್ ಮಾಡ್ತು ಅಂತಂದ್ರೆ ಬ್ಯಾಲೆನ್ಸ್ ಬರುತ್ತೆ, ಆದ್ರೆ ಮೇಲಕ್ಕೆ ಹಾರ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತು? ಸೊ ಇದು ಜ್ಞಾಪಕ ಇಟ್ಕೊಂಡ್ರು. ಸೊ 2 ಕೂಡ ಸಮ್ಮಿಳಿತ ಕೊಡ್ಬೇಕು, ಇಂಟಿಗ್ರೇಟ್ ಆಗ್ಬೇಕು. ದಾಜಿ ಸುಮಾರು ಸತಿ ಹೇಳಿದ್ದಾರೆ, ಇದು 2 ಕೂಡ ಇಂಟಿಗ್ರೇಟ್ ಆಗ್ಬೇಕು. ದಾಜಿಯವರು ಎಷ್ಟೋ ಸತಿ ಬರೆದಿದ್ದಾರೆ, ಹಾರ್ಟ್ಫುಲ್ನೆಸ್ ಏನೆಲ್ಲ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂತಂದ್ರೆ, ನಾನು ಬಿಸ್ನೆಸ್ ಅಲ್ಲಿ ಏನ್ ನಿರ್ಧಾರ ಮಾಡ್ಬೇಕಿತ್ತು, ನನಗೆ ಧ್ಯಾನದಲ್ಲಿ ಪ್ರೇರಣೆಯಾಗಿ ಆ ನಿರ್ಧಾರ ಬರ್ತಾ ಇತ್ತು. ಮಾಡ್ಬೇಕಾಗಿರೋದು ಬಿಸ್ನೆಸ್ ಅಲ್ಲಿ, ವ್ಯವಹಾರದಲ್ಲಿ ಮಾಡ್ಬೇಕಾಗಿರತಕ್ಕಂಥ ನಿರ್ಧಾರ. ಆದ್ರೆ ಅದು ಹೇಗೆ ಮಾಡೋರು ಅಂತಂದ್ರೆ, ಧ್ಯಾನದಲ್ಲಿ ಏನ್ ಪ್ರೇರೇಪಣೆ ಬರ್ತಾ ಇತ್ತು ಅದರ ಪ್ರಕಾರ ಅವ್ರ ನಿರ್ಧಾರಗಳನ್ನು ಮಾಡ್ತಾ ಇದ್ರು. ಅಂದ್ರೆ ನಾವು ನಿರ್ಧಾರ ತಗೊಳ್ತಕ್ಕಂಥ ಸ್ತರ ಇದೆಯಲ್ಲ,
ಅದು ಸೂಕ್ಷ್ಮವಾದಂಥ ಪ್ರಜ್ಞೆಯ ಸ್ತರದಿಂದ ನಿರ್ಧಾರ ತಗೊಳ್ತೀವಿ. ಕೇವಲ ಲೌಕಿಕವಾದಂಥ ಮೇಲಿನ ಸ್ತರದ ಮನಸ್ಸಿನಿಂದ ನಾವು ನಿರ್ಧಾರಗಳನ್ನು ತಗೊಳ್ಳಲ್ಲ. ಯಾವಾಗ ನಾವು ಆಂತರಿಕವಾಗಿ ಸೂಕ್ಷ್ಮವಾದಂಥ ಆ ಪ್ರಜ್ಞಾ ಸ್ತರದಿಂದ ನಿರ್ಧಾರಗಳನ್ನ ತಗೊಳ್ತೀವಿ, ನಮಗೆ ಸಾಕಷ್ಟು ಮಟ್ಟಿಗೆ ಸಮಯ ಉಳಿಯುತ್ತೆ ಅಂತ ಬರ್ತಿದ್ದಾರೆ ದಾಜಿಯವರು. ಜ್ಞಾಪಕ ಇದೆಯಾ? ಯಾವುದೋ ಒಂದು ಸಂಬಂಧ ಇದೆ, ಆ ಸಂಬಂಧ ಏನು ಏರ್ಪಾಡಾಗಲ್ಲ, ಈ ಮುಂದಕ್ಕೆ ಇದು ಫಲಿಸಲ್ಲ ಅಂತ ನಿಮಗೆ ಧ್ಯಾನದಲ್ಲಿ ಅನಿಸ್ತು. ಆ ಸಂಬಂಧಕ್ಕೆ ಜಾಸ್ತಿ ಗಮನ ಕೊಟ್ಟು ಸಮಯ ಯಾಕೆ ವ್ಯರ್ಥ ಮಾಡಬೇಕು? ಯಾವುದು ಬಿಸ್ನೆಸ್ ಐಡಿಯಾ ಬಂತು, ಧ್ಯಾನದಲ್ಲಿ ಕೂತ್ಕೊಂಡಾಗ ಈ ಬಿಸ್ನೆಸ್ ಐಡಿಯಾ ವರ್ಕ್ ಆಗುವಂಥ ಸಾಧ್ಯತೆ ಅತಿ ಕಡಿಮೆ ಅಂತ ನಿಮಗೆ ಆಂತರಿಕವಾಗಿ ಅದರದ್ದು ಒಂದು ಒಳನೋಟ ಬಂತು ಅಂತ ಇಟ್ಕೊಳ್ರಿ. ಮತ್ತೆ ಯಾಕೆ ಅದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತೀರಾ? ಆ ಐಡಿಯಾ ಬಿಟ್ಬಿಟ್ಟು ಬೇರೆ ಐಡಿಯಾಗೆ ಗಮನ ಕೊಡ್ತೀರಾ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳು ಕೂಡ ನಮ್ಮ ಲೌಕಿಕ ಜೀವನನ ಯಶಸ್ವಿಗೊಳಿಸ್ಲಿಕ್ಕೆ ಸಹಾಯ ಮಾಡಬೇಕು. ಇದೆರಡು ಆದಾಗ ನಾವು ಎರಡನ್ನು ಕೂಡ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ, ಸಮ್ಮಿಳಿತ ಮಾಡ್ಕೊಂಡ ಇದ್ದೀವಿ. ಸರಿನಾ? ಮುಂದಕ್ಕೆ ಹೋಗೋಣಂತ. ಬಟ್ ಇದು ನಿಮಗೆ ಪ್ರಶ್ನೆ, ಸೇವೆ ಮತ್ತು ತ್ಯಾಗ ಡ್ಯಾಶ್ ಮತ್ತು ಡ್ಯಾಶ್ ಮತ್ತು ಡ್ಯಾಶ್ ಬುನಾದಿಯೊಂದಿಗೆ ಆಧ್ಯಾತ್ಮಿಕ ದೇಗುಲವನ್ನು ನಿರ್ಮಿಸಲು ಬೇಕಾದ ಎರಡು ಪ್ರಮುಖ ಸಾಧನಗಳು. ನಿಮ್ಮ ದೈನಂದಿನ ಕಾರ್ಯಗಳನ್ನು ನೀವು ಮಾಡುತ್ತಿಲ್ಲ, ಅವು ಗುರುಗಳೇ ಮಾಡುತ್ತಿರುವರೆಂದು ತಿಳಿಯಿರಿ. ಇದು ಮತ್ತೊಂದು ರೀತಿಯಾದಂಥ ಅಭ್ಯಾಸ. ಗುರುವೇ ತನ್ನ ಅತ್ಯುನ್ನತ ದೈವಿ ಶಕ್ತಿ ಎಂಬ ಭಾವನೆ ಮೂಡಲು ನೆರವಾಗುತ್ತದೆ. ಅವಾಗ ಏನಾಗುತ್ತೆ, ಗುರುಗಳೇ ಮಾಡ್ತಾ ಇದ್ದಾರೆ, ನಾವು ಮಾಡ್ತಿಲ್ಲ ಅಂತ ಅನ್ಕೊಂಡಾಗ ಗುರುಗಳ ಶಕ್ತಿ ನಮ್ಮ ಮುಖಾಂತರ ಹರಿಲಿಕ್ಕೆ ಶುರು ಆಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸ ಎಲ್ಲ ಕೂಡ ಸುಲಭವಾಗಿ ಅದು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರು ಪರಮ ಸಾಕ್ಷಾತ್ಕಾರ ಸ್ಥಿತಿಯೊಂದಿಗೆ ವಿಲೀನನಾಗಿದ್ದರೆ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಇದು ನೆರವಾಗುತ್ತದೆ. ಸೊ ಗುರು ಏನಾದರೂ ಪರಮ ಸ್ಥಿತಿಯಾದಂಥ ಪರಮ ಸಾಕ್ಷಾತ್ಕಾರದ ಸ್ಥಿತಿಯೊಂದಿಗೆ ವಿಲೀನನಾಗಿದ್ದರೆ ನಮ್ಮ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲೂ ಪ್ರಗತಿಯಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಇದು ನಾನು ಮಾಡ್ತಾ ಇಲ್ಲ, ಗುರುಗಳೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಕೆಲಸ ಮಾಡಬೇಕು. ದೈನಂದಿನ ಕೆಲಸಗಳೆಲ್ಲವನ್ನು ಗುರುವಿಗೆ ಸಮರ್ಪಿಸಿ ಮಾಡುವ ಅಭ್ಯಾಸವು ದೀರ್ಘಕಾಲದಲ್ಲಿ ಅಪಾರ ಸದ್ಭಾವವನ್ನು ತರುತ್ತದೆ. ನಾವೇನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಬರ್ತಕ್ಕಂಥ ಯಾವುದೇ ಫಲ ಇರ್ಬೋದು, ಅದೆಲ್ಲವನ್ನೂ ಕೂಡ ನಾವು ಗುರುಗಳಿಗೆ ಸಮರ್ಪಣೆ ಮಾಡಿಬಿಟ್ರೆ ನಮಗೆ ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಪ್ರಗತಿ ಆಗುತ್ತೆ, ಅಪಾರವಾದಂಥ ಸದ್ಭಾವನೆ ನಮಗೆ ಮನಸ್ಸಿನಲ್ಲಿ ಮೂಡುತ್ತೆ. ಎಲ್ಲ ಚಟುವಟಿಕೆಗಳಲ್ಲೂ ಗುರುಗಳೇ ಕಾರ್ಯ ಮಾಡುತ್ತಿರುವರು, ನೀವಲ್ಲ ಎಂದು ತಿಳಿಯಿರಿ. ಅದು ಹಿಂದಿನ ಪಾಯಿಂಟ್ದೆ ಸ್ವಲ್ಪ ಮಟ್ಟಿಗೆ ಮತ್ತೆ ಸೂಚ್ಯವಾಗಿ ಕೊಟ್ಟಿದ್ದಾರೆ. ಗುರುಗಳ ರೂಪದ ಮೇಲೆ ಧ್ಯಾನ ಮಾಡಿರಿ. ಅದು ಬಲವಂತದಿಂದಲ್ಲದೆ ಸಹಜವಾಗಿ ಆಗಬೇಕು. ಹಾಗಾದಾಗ ಅದು ಪೂರ್ಣ ರೂಪವಾಗಿರಬೇಕು. ಇದು ಸೋದರಿಯರಿಗೆ ಮಾತ್ರ, ಸಹೋದರಿಯರಿಗೆ ಅಲ್ಲ, ಬರೀ ಸೋದರಿಯರಿಗೆ ಮಾತ್ರ. ಗುರುಗಳ ರೂಪದ ಮೇಲೆ ಧ್ಯಾನ ಮಾಡಿರಿ. ಯಾವಾಗ ಮಾಡ್ತೀರಾ? ಸಹಜವಾಗಿ ಮಾಡಬೇಕು ಅಂತ ಅನಿಸ್ಬೇಕು, ಅದ್ರಲ್ಲಿ ಯಾವುದೇ ರೀತಿಯಾದಂಥ ಬಲವಂತ ಇರಬಾರದು. ಅಂಡ್ ಗುರುಗಳ ರೂಪದ ಮೇಲೆ ಧ್ಯಾನ ಮಾಡಿದಾಗ ಪೂರ್ಣ ರೂಪವನ್ನು ತಗೊಂಡು ಧ್ಯಾನ ಮಾಡಬೇಕು. ಇದು ಕೇವಲ ಬ್ರದರ್ಸ್ಗಷ್ಟೇ, ಸೋದರರಿಗೆ ಮಾತ್ರ ಅನ್ವಯ ಆಗುತ್ತೆ. ಮತ್ತು ಕೊನೆಯಲ್ಲಿ ಅವರು ತಮ್ಮದೇ ರೂಪದ ಮೇಲೆ ಧ್ಯಾನ ಮಾಡುತ್ತಿದ್ದಾರೆಂದು ಸೂಚನೆಯೊಂದಿಗೆ ಧ್ಯಾನ ಮಾಡಿದಿರಿ. ಇದು ಲಯಾವಸ್ಥೆ ಅಂತ ಬಾಬೂಜಿಯವರು 7ನೇ ವಾಲ್ಯೂಮ್ನಲ್ಲಿ ಬರೀತಾರೆ. ಮೊದಲು ಏನಾಗುತ್ತೆ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಗುರುಗಳು ನಮ್ಮ ಎದುರಿಗೆ ಕೂತಿದ್ದಾರೆ ಅಂತ ಅಂದ್ಕೊಂಡು ನಾವು ಧ್ಯಾನ ಮಾಡ್ತಾ ಹೋಗ್ತೀವಿ. ಕಾಲಕ್ರಮೇಣದಲ್ಲಿ ಆ ಗುರುಗಳ ಸ್ವರೂಪ ನಮ್ಮಲ್ಲಿ ಅದು ಐಕ್ಯ ಆಗ್ಲಿಕ್ಕೆ ಶುರು ಆದಾಗ, ಲಯಾವಸ್ಥೆ ಹೊಂದಲಿಕ್ಕೆ ಶುರು ಮಾಡಿದಾಗ, ನಾವು ಮನಸ್ಸಿನ ಗಮನವನ್ನ ಎದುರುಗಡೆ ಇರ್ತಕ್ಕಂಥ ಗುರುಗಳ ರೂಪದ ಮೇಲೆ ನಾವು ಹಾಕ್ಲಿಕ್ಕೆ ಹೋದ್ರೂ ಕೂಡ ನಮ್ಮ ಮನಸ್ಸಿನ ಗಮನ ತಾನಾಗಿ ನಮ್ಮ ದೇಹದ ಮೇಲೇನೆ ಬರುತ್ತೆ. ಈಗ ಎದುರುಗಡೆಗೆ ಗುರುಗಳ ರೂಪ ಕಾಣಿಸಲ್ಲ, ಆದ್ರೆ ನಮ್ಮ ಮನಸ್ಸಿನ ಗಮನ ನಮ್ಮ ದೇಹದ ಮೇಲೆ ತಾನಾಗೆ ಅದು ಹೋಗುತ್ತೆ. ಆವಾಗ ಏನ್ ಇಂಡಿಕೇಶನ್ ಅಂತಂದ್ರೆ, ಅದೇನ್ ತೋರಿಸುತ್ತೆ ಅಂತಂದ್ರೆ ಲಯಾವಸ್ಥೆ ಶುರು ಆಗಿದೆ. ಆವಾಗ ನಾವು ಹೇಗೆ ಧ್ಯಾನ ಮಾಡಬೇಕು? ನಮ್ಮ ದೇಹದ ರೂಪವೇ ನಮ್ಮ ದೇಹವೇ ಗುರುವಿನ ದೇಹ ಅಂತ ಅನ್ಕೊಂಡು ನಮ್ಮ ದೇಹದ ಮೇಲೇನೆ ನಾವು ಧ್ಯಾನ ಮಾಡಲಿಕ್ಕೆ ಶುರು ಮಾಡಬೇಕು. ಸೊ ಕೊನೆಯಲ್ಲಿ ತಮ್ಮದೇ ರೂಪದ ಮೇಲೆ ಧ್ಯಾನ ಮಾಡುತ್ತಿರುವರೆಂಬ ಸೂಚನೆಯೊಂದಿಗೆ ಧ್ಯಾನ ಮಾಡಿರಿ. ಅರ್ಥ ಆಯ್ತಾ? ಕಡೆಯಲ್ಲಿ ಏನಾಗುತ್ತೆ, ನಮ್ಮ ದೇಹ ಇರದೇ ಇಲ್ಲ. ಮೊದಲನೇ ಸ್ಟೇಜಲ್ಲಿ ನಮ್ಮ ದೇಹನೂ ಇದೆ, ಗುರುಗಳ ದೇಹನೂ ಇದೆ. 2ನೇ ಸ್ಟೇಜ್ನಲ್ಲಿ ನಾವು ಗುರುಗಳ ದೇಹ ನೆನೆಸ್ಕೊಳ್ಳಿಕ್ಕೆ ಹೋಗ್ತೀವಿ, ಅದು ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಬರುತ್ತೆ, ನಾವು ನಮ್ಮ ದೇಹದ ಮೇಲೆನೆ ಧ್ಯಾನ ಮಾಡ್ತೀವಿ. ಕಡೆಯದಲ್ಲಿ ನಮ್ಮ ದೇಹ ಕೂಡ ಹೊರಟೋಗುತ್ತೆ, ನಮ್ಮ ದೇಹದ ಜಾಗದಲ್ಲಿ ಗುರುಗಳ ದೇಹ ಇದೆ ಅಂತ ಹೇಳ್ಕೊಂಡು ನಾವು ಧ್ಯಾನ ಮಾಡ್ತೀವಿ. 3 ಸ್ತರದಲ್ಲಿ ಧ್ಯಾನ ಮಾಡ್ತೀವಿ. ಇದು ಗುರುಗಳ ರೂಪದ ಮೇಲಿನ ಧ್ಯಾನ ಮಾಡಬೇಕಾದ್ರೆ ಬರ್ತಕ್ಕಂಥ 3 ಘಟ್ಟಗಳು. ನಾವು ಹೀಗೆ ಮಾಡಿದಾಗ ಯಾವುದೇ ಮುದ್ರೆಗಳು ಉಂಟಾಗುವುದಿಲ್ಲ. ಯಾರ್ರೀ ಇದು? ವಿನಯ
ಯಾಕೆ ಏನೇನೋ ಬರಿತಾ ಇರ್ತೀರಾ? ನಾವು ಹೀಗೆ ಮಾಡಿದಾಗ ಮುದ್ರೆಗಳು ಉಂಟಾಗುವುದಿಲ್ಲ, ನಮ್ಮ ಸ್ಥೂಲತೆಯ ನಿವಾರಣೆ ಆಗುತ್ತದೆ ಹಾಗೂ ಗುರುಗಳ ಅಂತರಾತ್ಮದ ಸ್ಥಿತಿಯನ್ನು ನಾವು ಗ್ರಹಿಸಬಲ್ಲವರಾಗುತ್ತೇವೆ. ಕಾಲಕ್ರಮೇಣ ರೂಪವು ಮಾಯವಾಗಿ ಪರಿಶುದ್ಧ ಸತ್ವವಾಗುತ್ತದೆ. ಸೊ ಕಡೆಯಲ್ಲಿ ಗುರುಗಳ ದೇಹ ಕೂಡ ಮಾಯವಾಗುವುದು. ಆ ದೇಹದ ರೂಪ ಏನಿದೆ ಅದು ಮಾಯವಾಗುವುದು. ಮೊದಲು ಗುರುಗಳ ದೇಹ ಅಂತ ಹೊರಗಡೆ ಇರುತ್ತೆ, ನಮ್ಮ ದೇಹಕ್ಕೂ ಇರುವಿಕೆನೂ ಇರುತ್ತೆ. ಎರಡನೇ ಸ್ತರದಲ್ಲಿ ಗುರುಗಳ ದೇಹ ಮಾಯವಾಗುತ್ತೆ, ನಮ್ಮ ದೇಹ ಮಾತ್ರ ಇರುತ್ತೆ. ನಮ್ಮ ದೇಹನೇ ಗುರುಗಳ ದೇಹ ಅಂತ ಅನ್ಕೊಂಡು ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಕಾಲಕ್ರಮೇಣದಲ್ಲಿ ನಮ್ಮ ದೇಹ ಮಾಯವಾಗುತ್ತೆ, ಗುರುಗಳ ದೇಹ ಮಾತ್ರ ಉಳಿಯುತ್ತೆ. ಅದು ಮುಂದಕ್ಕೆ ಹೋದಾಗ ಗುರುಗಳ ದೇಹ ಕೂಡ ಮಾಯವಾಗೋಗಿ ಸತ್ಯದ ಸ್ಥಿತಿ ಮಾತ್ರ ನಮಗೆ ಅನುಭವಕ್ಕೆ ಬರುತ್ತೆ. ಇದಿಷ್ಟು ನಾವು ಮಾಡ್ತಕ್ಕಂಥ ಗುರುಗಳ ಮೇಲಿನ ಧ್ಯಾನದ ಘಟ್ಟಗಳು. ಸರಿನಾ? ಸೊ ಇದಿಷ್ಟು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ಮಲಗುವ ಮುನ್ನೆ ಮಾಡ್ತಕ್ಕಂಥ ಪ್ರಾರ್ಥನೆ, ಅದರಿಂದ ಆಗ್ತಕ್ಕಂಥ ಲಾಭ. ಯಾವುದೇ ಕೆಲಸ ನಮ್ಗೆ ಬಂದರೂ ಕೂಡ ಗುರುಗಳೇ ನಮ್ಗೆ ಅದನ್ನು ಒಪ್ಪಿಸಿದ್ದಾರೆ ಅಂತ ಅನ್ಕೊಂಡು ಅದನ್ನ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಹಾಗೇನಾಗುತ್ತೆ, ನಾವು ಆ ಗುರುಗಳ ಮುಖಾಂತರ ಪರಾಶಕ್ತಿಯೊಂದಿಗೆ ನಿರಂತರವಾಗಿ ಸಂಪರ್ಕ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರೇಮದ ಬುನಾದಿ ಮೇಲೆ ಸೇವೆ ತ್ಯಾಗಗಳ ಮನೋಭಾವದಲ್ಲಿ ಮಾಡುವಂಥದ್ದನ್ನ ನಾವು ಕಲ್ತ್ಕೋಬೇಕು. ನಾವು ಮಾಡ್ತಕ್ಕಂಥ ದೈನಂದಿನ ಕೆಲಸ ಕಾರ್ಯಗಳೆಲ್ಲ ನಾವು ಮಾಡ್ತಾ ಇಲ್ಲ, ಅದು ಗುರುಗಳು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಮೊದಲು ಏನ್ ಮಾಡ್ತೀವಿ, ಗುರುಗಳ ಶಕ್ತಿ ನಮ್ಮ ಮುಖಾಂತರ ಮಾಡಿಸ್ತಾ ಇದೆ ಅಂತ ಅನ್ಕೊಳ್ತೀವಿ. ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ರೆ ಅದು ಗುರುಗಳೇ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆ ಬರುತ್ತೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದ ಏನು ಆ ಕೆಲಸದ ಒಂದು ಫಲ ಏನಿರುತ್ತೆ ಅದನ್ನೆಲ್ಲ ಕೂಡ ನಾವು ಗುರುಗಳಿಗೆ ಸಮರ್ಪಿಸಿ ಆ ಫಲದ ಬಗ್ಗೆ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಸಫಲ ಆಗ್ಬೋದು ಅಥವಾ ನಿಷ್ಫಲ ಆಗ್ಬೋದು. ಮಾಡ್ತಕ್ಕಂಥ ಕೆಲಸ ಏನೇ ಆದ್ರೂ ಕೂಡ ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಲಿಕ್ಕೆ ಹೋಗಲ್ಲ. ಯಾವಾಗ ನಾವು ಫಲದ ಬಗ್ಗೆ ಫಲಾಪೇಕ್ಷೆ ಇಟ್ಕೊಳ್ಳೋದಿಲ್ವೋ ಅವಾಗ ನಾವು ಯಾವುದೇ ರೀತಿಯಾದ ಕರ್ಮಗಳನ್ನ ಅಥವಾ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳಲ್ಲ. ಗುರುಗಳೇ ನಮ್ಮ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಗುರುಗಳ ಶಕ್ತಿ ನಮ್ಮ ಮುಖಾಂತರ ಕೆಲಸ ಮಾಡ್ತೀನಿ ಅಂದಾಗ ಏನಾಗುತ್ತೆ, ನಾವು ಗುರುಗಳು ಯಾವಾಗ ಪರಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಇರ್ತಾರೋ ನಾವು ಕೂಡ ಅದೇ ಸ್ಥಿತಿಗೆ ಹೋಗ್ಲಿಕ್ಕೆ ನಮಗೆ ಅನ್ವಯ ಆಗತ್ತೆ, ಸಹಾಯ ಆಗತ್ತೆ. ಇನ್ನೊಂದೇನಾಗುತ್ತೆ, ಗುರುಗಳಲ್ಲಿ ನಮ್ಮ ನಂಬಿಕೆ ದೃಢವಾಗ್ತಾ ಹೋಗುತ್ತೆ. ಗುರುಗಳೇ ಅತ್ಯುನ್ನತ ದೈವಿ ಶಕ್ತಿ ಎಂಬ ಭಾವನೆ ನಮ್ಮಲ್ಲಿ ಮೂಡಲು ಶುರುವಾಗುತ್ತೆ. ಕಡೆಯದಲ್ಲಿ ಗುರುಗಳ ಮೇಲಿನ ರೂಪದ ಮೇಲೆ ಧ್ಯಾನ ಯಾವಾಗ ಮಾಡ್ತೀರಾ, ಸಹಜವಾಗಿ ಆಗ್ಬೇಕು, ಯಾವುದೇ ಬಲವಂತ ಇರಬಾರದು. ಅಂಡ್ ಧ್ಯಾನ ಮಾಡ್ಬೇಕಾದ್ರೆ ಅದು ಸಂಪೂರ್ಣವಾದ ಗುರುಗಳ ಒಂದು ರೂಪದ ಮೇಲೆ ಧ್ಯಾನ ಮಾಡಬೇಕು. ಅಂಡ್ ಇದು ಕೇವಲ ಸೋದರರಿಗೆ ಮಾತ್ರ ಅನ್ವಯ ಆಗುತ್ತೆ, ಸಹೋದರಿಯರು ಇದನ್ನು ಮಾಡೋಂಗಿಲ್ಲ. ಕೊನೆಯಲ್ಲಿ ಏನಾಗುತ್ತೆ, ಅವರು ತಮ್ಮದೇ ರೂಪದ ಮೇಲೆ ಧ್ಯಾನ ಮಾಡುತ್ತಿದ್ದಾರೆಂಬ ಸೂಚನೆಯೊಂದಿಗೆ ಧ್ಯಾನ ಮಾಡಿರಿ. ಹಾಗಾದ್ರೆ ಇದರಿಂದ ಏನು ಲಾಭ ಆಗತ್ತೆ? ಮುದ್ರೆಗಳಾಗಲ್ಲ, ಸ್ಥೂಲತೆ ನಿವಾರಣೆ ಆಗತ್ತೆ, ಮತ್ತೆ ಗುರುಗಳ ಆಂತರಿಕ ಸ್ಥಿತಿ ನಮ್ಮಲ್ಲಿ ಗ್ರಹಿಕೆಗೆ ಸಾಧ್ಯವಾಗುತ್ತೆ. ಕಾಲಕ್ರಮೇಣ ಗುರುಗಳ ರೂಪ ಕೂಡ ಮಾಯವಾಗಿ ನಾವು ಸತ್ಯದ ಚರಮ ಸ್ಥಿತಿಯಲ್ಲಿ, ಪರಿಶುದ್ಧ ಸ್ಥಿತಿಯಲ್ಲಿ ನಾವು ನೆಲೆಗೊಳ್ತೀವಿ. ಇದಿಷ್ಟು ಕೂಡ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇನ್ನೊಂದೇನಿದೆ, ನಿರಂತರ ಸ್ಮರಣೆಯಲ್ಲಿ ಸತ್ಯೋದಯದಲ್ಲಿ ಧ್ಯಾನದ ನಂತರ AEIOU ಮಾಡುವುದರೊಂದಿಗೆ ದಿನದಲ್ಲಿ ಕಾಲಕಾಲಕ್ಕೆ ನಾವು ಅಲ್ಪ ಬಿಡುವು ತೆಗೆದುಕೊಂಡು ಹೃದಯವನ್ನು ಸಂಪರ್ಕಿಸಿ AEIOU ಮಾಡಿ ಧ್ಯಾನ ಸ್ಥಿತಿಯನ್ನು ಸ್ಮರಿಸುವಂತೆ ಹಾರ್ಟ್ಫುಲ್ನೆಸ್ನಲ್ಲಿ ದಾಜಿಯವರು ಸೂಚಿಸಿದ್ದಾರೆ. ಇದರಿಂದ ಕೂಡ ನಮಗೆ ನಿರಂತರ ಸ್ಮರಣೆಗೆ ಸಹಾಯ ಮಾಡುತ್ತೆ. ಧ್ಯಾನದ ನಂತರ AEIOU ಮಾಡ್ತೀವಿ, ಮತ್ತೆ ದಿನನಿತ್ಯದ ಕೆಲಸ ಆಗ್ಬೇಕಾದ್ರೆ ಅವಾಗ ನಮ್ಮ ಹೃದಯವನ್ನು ಮತ್ತೆ ಸಂಪರ್ಕ ಮಾಡಿ ಆ ಬೆಳಗ್ಗೆ ಧ್ಯಾನದಲ್ಲಿ AEIOU ಮಾಡಿದಾಗ ಬಂದಿರತಕ್ಕಂಥ ಸ್ಥಿತಿ ಏನಿದೆ ಅದನ್ನು ಮತ್ತೆ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದರಿಂದ ಕೂಡ ನಮಗೆ ನಿರಂತರ ಸ್ಮರಣೆಯಿಂದ ಆಗ್ತಕ್ಕಂಥ ಲಾಭಗಳೇ ಆಗುತ್ತೆ. ಅಂಡ್ ಇದರಿಂದ ನಮಗೆ ನಿರಂತರ ಸ್ಮರಣೆಯಲ್ಲಿ ನೆಲೆಗೊಳ್ಳಿಕ್ಕೆ ಸಹಾಯವಾಗುತ್ತೆ. AEIOU ಮಾಡಿ ಆ ಸ್ಥಿತಿಯನ್ನ ಆ ದಿನದ 24 ಗಂಟೆನಲ್ಲಿ ಮಧ್ಯದಲ್ಲಿ ವಿರಾಮ ಕೊಟ್ಟು ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಆಗ ನಮಗೆ ನಿರಂತರ ಸ್ಮರಣೆ ನೆಲೆಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದು ದಾಜಿಯವರು ಹಾರ್ಟ್ಫುಲ್ನೆಸ್ ವೇನಲ್ಲಿ ಬರೆದಿದ್ದಾರೆ. ಸರಿನಾ? ಇದು ಒಂದಿದೆ, ಇದನ್ನು ಮುಗಿಸ್ಬಿಡೋಣ, ಆಮೇಲೆ ಏನಾದ್ರು ಪ್ರಶ್ನೆ ಹೇಳಿದ್ರೆ ತಗೊಳ್ತೀನಿ. ಅಭ್ಯಾಸ 5%, ಮನೋಭಾವ 95% ಎಂದು ಹೇಳುತ್ತೇವೆ. ಪ್ರತಿಯೊಂದು ಅಭ್ಯಾಸಕ್ಕೂ ಯಾವ ಮನೋಭಾವವು ಸೂಕ್ತವಾದುದು? ಇದು ಕೂಡ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬರುತ್ತೆ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರಬಹುದು.
ಸೊ ಧ್ಯಾನಕ್ಕೆ ಬೇಕಾಗಿರತಕ್ಕಂಥ ಮನೋಭಾವ ಅಂತಂದ್ರೆ ಪ್ರೇಮ ಮತ್ತು ಭಕ್ತಿ. ಶುದ್ಧೀಕರಣಕ್ಕೆ ಬೇಕಾಗಿರತಕ್ಕಂಥ ಮನೋಭಾವ ಅಂತಂದ್ರೆ ಆತ್ಮವಿಶ್ವಾಸ. ಪ್ರಾರ್ಥನೆಗೆ ಬೇಕಾಗಿರತಕ್ಕಂಥ ಮನೋಭಾವ ಅಂತಂದ್ರೆ ವಿನಮ್ರತೆ ಮತ್ತು ಶರಣಾಗತಿ. ನಾವು ಸಾಮಾನ್ಯವಾಗಿ ಪ್ರೇಮ ಮತ್ತು ಭಕ್ತಿನ ಪ್ರಾರ್ಥನೆಗೆ ನಾವು ಸೇರಿಸ್ತೀವಿ. ನಾವು ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೃದಯವು ಪ್ರೇಮ ಮತ್ತು ಭಕ್ತಿಗಳಿಂದ ತುಂಬಿರಲಿ ಅಂತ ಸಾಕಷ್ಟು ಸತಿ ಪ್ರಾರ್ಥನೆ ಬಗ್ಗೆ ಓದಿದ್ದೀವಿ. ಬಟ್ ಆದ್ರೆ ಇಲ್ಲಿ ನೋಡಿ ಮನೋಭಾವದ ಬಗ್ಗೆ ಬಂದಾಗ ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಲ್ಪ ಗಮನ ಕೊಟ್ಟು ಜ್ಞಾಪಕ ಇಟ್ಕೊಳ್ರಿ. ಧ್ಯಾನದಲ್ಲಿ ಯಾವ ಮನೋಭಾವ ಬೇಕು? ಪ್ರೇಮ ಮತ್ತು ಭಕ್ತಿಯ ಮನೋಭಾವ ಬೇಕು. ಪ್ರಾರ್ಥನೆಯಲ್ಲಿ ಯಾವ್ದಿರ್ಬೇಕು? ವಿನಮ್ರತೆ ಮತ್ತು ಶರಣಾಗತಿಯ ಮನೋಭಾವ ಬೇಕು. ಶುದ್ಧೀಕರಣದಲ್ಲಿ ಏನ್ ಬೇಕು? ಆತ್ಮವಿಶ್ವಾಸದ ಒಂದು ಮನೋಭಾವ ಬೇಕು. ಇದಿಷ್ಟು ಮನೋಭಾವ ಇತ್ತು ಅಂತಂದ್ರೆ ನಮಗೆ ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಆಗ್ತಕ್ಕಂಥ ಲಾಭ, ಆ ಕೆಲಸದಿಂದ ಆಗ್ತಕ್ಕಂಥ ಲಾಭ ಜಾಸ್ತಿ ಆಗುತ್ತೆ. ಸರಿನಾ? ಸರಿ. ಸೊ ನಾಳೆ EIOU ಓದೋಣಂತೆ. ಎರಡಿದೆ EIOU, ಅದನ್ನು ಮುಗಿಸೋಣಂತೆ. ಶುದ್ಧೀಕರಣ, ಪ್ರಾರ್ಥನೆ, ಇದು ವಿಶ್ವ ಪ್ರಾರ್ಥನೆ, ಬಿಂದುಗಳು, ಇದೆಲ್ಲ ಆಯಿತು. ಆಮೇಲೆ ಇದು ಎಲ್ಲ ಆಯ್ತಲ್ವಾ? ಹಾಗಾದ್ರೆ ಎಲ್ಲೋ ಮುಗಿಯುತ್ತೆ. ನಾಳೆ EIOU ಮುಗಿಸೋಣಂತೆ. ಸರಿನಾ? ಆಯ್ತು, ಇಲ್ಲಿಗೆ ನಿಲ್ಲಿಸ್ತೀನಿ. ಸ್ಲೈಡ್ ಶೇರ್ ಮಾಡೋದನ್ನು ಸ್ಟಾಪ್ ಮಾಡ್ತೀನಿ. ಪ್ರಶ್ನೆ ಇಲ್ಲಿದ್ರೆ ಕೇಳ್ರಿ. ನಿರಂತರ ಸ್ಮರಣೆ ಬಗ್ಗೆ ಡೆಫಿನೆಟ್ಲಾಗಿ 1-2 ಪ್ರಶ್ನೆಗಳು ಬಂದೇ ಬರುತ್ತೆ. ಮನೋಭಾವದ ಬಗ್ಗೆ ಕೂಡ 1-2 ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವ ಅಭ್ಯಾಸದಲ್ಲಿ ಯಾವ ಮನೋಭಾವ ನಮಗಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಅದು ಕನ್ಫ್ಯೂಷನ್ ಬೇಡ. ಸಾಮಾನ್ಯವಾಗಿ ತಪ್ಪು ಮಾಡ್ತಕ್ಕಂಥದ್ದು ನಾನು ಅದಕ್ಕೆ ಹೇಳಿದ್ದು. ಧ್ಯಾನದಲ್ಲಿ ನಾವು ಪ್ರೇಮ ಮತ್ತು ಭಕ್ತಿ ಬಗ್ಗೆ ನಾವು ಮನೋಭಾವದಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗಲ್ಲ. ನಾವು ಧ್ಯಾನದ ಪ್ರಾರ್ಥನೆಯ ಪ್ರೇಮ ಮತ್ತು ಭಕ್ತಿಗೆ ಸೇರಿಸ್ತೀವಿ. ಆದರೆ ಪ್ರಾರ್ಥನೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ವಿನಮ್ರತೆ ಮತ್ತು ಶರಣಾಗತಿ. ಧ್ಯಾನದಲ್ಲಿ ಪ್ರೇಮ ಮತ್ತು ಭಕ್ತಿಯ ಮನೋಭಾವ ಇರಬೇಕು. ಸರಿನಾ? ಅನಸೂಯ ಅವರೇ ಕೇಳ್ರಿ. ನಮಸ್ತೆ ಬ್ರದರ್. ಇದು ಗುರುಗಳ ರೂಪದ ಮೇಲೆ ಸೋದರರಿಗೆ ಮಾತ್ರ ಅಂತ ಇದೆಯಲ್ಲ, ಅದು ಏನ್ ಕಾರಣ ಇರ್ಬೋದು? ನಾವು ಇವಾಗ ಗುರುಗಳು ದೇವ್ರ ರೂಪವಾಗೇ ನಾವು ಮಾಡ್ತಾ ಇದೀವಿ, ಆದ್ರೆ ನಾವು ಸೋದರರಿಗೆ ಏನ್ ಮಾಡ್ಬೇಕಾಗಾದ್ರೆ ಅಂತ. ಸೋದರರಿಗೆ ಅದು ಅನ್ವಯ ಆಗಲ್ಲ, ಸಹೋದರಿಯರಿಗೆ ಅದು ಪ್ರಾಕ್ಟೀಸ್ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಕಾರಣ ಏನು ಅಂತ ನೀವೇ ಹುಡ್ಕೊಳ್ರಿ. ಕಾರಣ ನಾ ಹೇಳ್ಬೋದು, ನೀವೇ ಹುಡ್ಕೊಳ್ರಿ. ಹುಡ್ಕೋದ್ರಲ್ಲೂ ಕೂಡ ಒಂದು ಸಂತೋಷ ಇರುತ್ತೆ. ಅರ್ಥ ಆಯ್ತು? ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ಕಾರಣ ಹೇಳ್ತೀನಿ, ಬಟ್ ಕಾರಣ ಇದೆ. ಅದಾಯ್ತಾ? ಸೊ ಹಾಗಾಗಿ ನಾವು ಸಹೋದರಿಯರಿಗೆ ಗುರುಗಳ ಪೂರ್ಣ ರೂಪದ ಮೇಲೆ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ನಾವು ಗುರುಗಳ ರೂಪದ ಮೇಲೆ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಒಂದೇ ಒಂದು ಕ್ಲೂ ಕೊಡ್ತೀನಿ. ಎಲ್ಲ ಗುರುಗಳು ಈಗ ಕೇವಲ ಬ್ರದರ್ಸೇ ಆಗಿದ್ದಾರೆ. ನಮ್ಮಲ್ಲಿ ಸಹೋದರಿ ಇದುವರೆಗೂ ಯಾರು ಗುರುಗಳಾಗಿಲ್ಲ ಅಲ್ವಾ? ನಿಸರ್ಗ 2 ರೀತಿನಲ್ಲಿ ಸೃಷ್ಟಿ ಮಾಡಿದೆ. ಗಂಡು ಹೆಣ್ಣು ಅಂತ 2 ರೀತಿ ಸೃಷ್ಟಿ ಮಾಡಿದೆ ನಿಸರ್ಗದ ಸೃಷ್ಟಿ. ಸೊ ಎಲ್ಲ ಗುರುಗಳು ಗಂಡೇ ಆಗಿರ್ಬೇಕಾದ್ರೆ ಹೆಣ್ಣು ಮಕ್ಕಳು ಒಂದು ಗಂಡಿನ ರೂಪದ ಮೇಲೆ ಧ್ಯಾನ ಮಾಡಿದಾಗ ಸಹಜವಾಗಿ ನಿಸರ್ಗದಲ್ಲಿ 2 ಇದೆಯಲ್ಲ, ಸೊ ಅದು ಆ ಸ್ವಾಭಾವಿಕ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಉಂಟು. ನಾವು ಎಷ್ಟೇ ಕೂಡ ಪ್ರೇಮ ಭಕ್ತಿಗಳನ್ನ ಗುರುಗಳು ದೈವತ್ವದ ರೂಪವಂತ ನಮ್ಮ ಮನಸ್ಸನ್ನ ಅನ್ಕೊಂಡು ನಾವು ಧ್ಯಾನ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಅರಿವಿಲ್ದಂಗೆನೆ ಆ ನಿಸರ್ಗದ ಏನು ತತ್ವ ಇದೆ ಅದು ನಮ್ಮ ಮೇಲೆ ಪರಿಣಾಮ ಬಿದ್ದೇ ಬಿಡುತ್ತೆ ಅಲ್ವಾ? ಈಗ ಇದೇ ಇನ್ನೊಂದು ಉಲ್ಟಾ ಮಾಡ್ತು ಅಂತಂದ್ರೆ, ಒಂದು ವೇಳೆ ಮುಂದೆ ಯಾವಾಗಲಾದ್ರೂ ಸಹೋದರಿ ಯಾರೋ ಗುರುಗಳಾದ್ರು ಅಂತ ಇಟ್ಕೊಂಡ್ರು, ಆಗ ನಿಬಂಧನೆ ಏನ್ ಬರುತ್ತೆ ಅಂತಂದ್ರೆ ಸಹೋದರರು ಮಾಡಬಾರದು ಅಂತ ಬರುತ್ತೆ. ಅರ್ಥ ಆಯ್ತು? ಅದು ನಿಸರ್ಗದ ತತ್ವದ ಮೇಲೆ ಅದು ಬೇಡ ಅಂತ ಹೇಳಿದ್ದಾರೆ ಅಷ್ಟೆ, ಬೇರೆ ಏನಿಲ್ಲ. ಥ್ಯಾಂಕ್ ಯು. ಸ್ವಲ್ಪ ಡೌಟ್ ಇದೆ. ಆಯ್ತು. ಇನ್ಯಾಗನೇ ಏನು ಪ್ರಶ್ನೆ ಇದೆಯಾ?
ಎಲ್ಲ ಜಾಯಿನ್ ಆಗಿರ್ತೀರಲ್ಲ, ನೀವು ಜಾಯಿನ್ ಆದಾಗ ವಿಡಿಯೋ ಇತ್ತು ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಆನ್ ಮಾಡಿಕೊಂಡು ಅಲ್ಲಿ ಕೆರ್ತಾ ಇಲ್ಲಿ ಕೆರ್ತಾ ಅಂತ ಒದ್ದಾಡ್ತಿದ್ರೆ ಅದು ಗೊತ್ತಾಗುತ್ತೆ. ಆಯ್ತು. ಸೊ ನೀವು ಮಾತಾಡೋದು ಬೇಡ ಅಂತ ಹೇಳಿದಾಗ ಜಾಸ್ತಿ ವಿಡಿಯೋ ಆನ್ ಮಾಡ್ಕೋಬೇಕಾಗತ್ತೆ. ಆಗ ನಿಮಗೆ ಸಂಪರ್ಕ ಏರ್ಪಾಡಾಗುತ್ತೆ. ಯಾವಾಗಲೂ ಕೂಡ ಆಧ್ಯಾತ್ಮದಲ್ಲಿ ನಾವು ಎಷ್ಟು ಸಂಪರ್ಕ ಏರ್ಪಾಡು ಮಾಡ್ಕೊಳ್ತೀವೋ ಅಷ್ಟೇ ನಮ್ಗೆ ಕೆಲಸ ಆಗುತ್ತೆ. ಮತ್ತೆ ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಮೀಟಿಂಗ್ ಬಂದರೂ ಕೂಡ ಆದಷ್ಟು ಕೂಡ ನಿಮ್ಮ ನೆಟ್ವರ್ಕ್ ಏನಾದ್ರು ಅವಕಾಶ ಮಾಡಿಕೊಡುತ್ತೆ ಅನ್ನೋದಾದರೆ ನೀವು ವಿಡಿಯೋನ ಆನ್ ಮಾಡ್ಕೊಂಡಿರ್ಬೇಕು. ಯಾವಾಗಲೂ ಅದರಿಂದ ಹೆಚ್ಚಿನ ಪರಿಣಾಮ ಆಗುತ್ತೆ, ಹೆಚ್ಚಿನ ಕೆಲಸ ಆಗುತ್ತೆ. ತುಂಬ ಜನ ಈಗ ಒಂದು 50 ಜನ ಇರ್ತಾರೆ ಅಂತ ಇಟ್ಕೊಳ್ರಿ. 50 ಜನದಲ್ಲಿ ಪ್ರಾಯಶಃ 5 ರಿಂದ 10 ಜನ ಅಷ್ಟೇ ವಿಡಿಯೋ ಆನ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಸತಿ ಏನಾಗುತ್ತೆ, ಪಾಪ ಸಿಸ್ಟರ್ಸ್ಗೆಲ್ಲ ಬೆಳಗ್ಗೆದ್ದು ಕೆಲಸ ಇರುತ್ತೆ. ನಾವು ಬೆಳಿಗ್ಗೆ 6:30 7 ಗಂಟೆಗೆ ಹಿಡ್ಕೊಂಡ್ಬಿಡ್ತೀವಿ ಮೀಟಿಂಗು. ಅಡುಗೆ ಮನೇಲಿ ಕೆಲಸ ಮಾಡಬೇಕು, ಮನೆಯವರೆಲ್ಲ ಹೊರಡೋದ್ರಲ್ಲಿ ಇರ್ತಾರೆ, ಮಕ್ಕಳೆಲ್ಲ ಹೊರಡೋದ್ರಲ್ಲಿ ಇರ್ತಾರೆ. ಸೊ ಆನ್ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಕೇಳಿಸ್ಕೊಳ್ತಾ ಇರ್ತಾರೆ. ಆ ಅನಿವಾರ್ಯತೆಯೂ ಇರುತ್ತೆ, ಅದೆಲ್ಲ ನಮ್ಗೆ ಗೊತ್ತು. ಬಟ್ ಆದರೂ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ನೀವು ವಿಡಿಯೋ ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮ ಹೆಚ್ಚಾಗಿರುತ್ತೆ. ಕೆಲಸ ಮಾಡ್ತಾನೆ ವಿಡಿಯೋ ಆನ್ ಮಾಡ್ಕೊಳ್ರಿ. ನೋಡಿ, ಯಾರೋ ತರಕಾರಿ ಕಟ್ ಮಾಡ್ತಿದ್ದಾರೆ, ಯಾರೋ ಕೊಬ್ಬರಿ ತುರಿತಾ ಇದ್ದಾರೆ, ಒಳ್ಳೊಳ್ಳೆ ಅಡುಗೆ ಮಾಡ್ಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಆಗಲಿ ಬಿಡ್ರಿ, ಅದಕ್ಕೇನಂತೆ, ಅದು ಮಾಡ್ತಾನೆ ಕೇಳಿಸ್ಕೊಳ್ರಿ. ಅರ್ಥ ಆಯ್ತು? ಸೊ ಯಾವಾಗ ನೇರವಾಗಿ ಕಣ್ಣಿನ ಸಂಪರ್ಕ ಏರ್ಪಾಡಾಗುತ್ತಲ್ಲ, ನಾವು ಎಷ್ಟೋ ಸತಿ ಹೇಳ್ತೀವಿ, ಪ್ರಾಣಾಹುತಿ 5 ಸ್ತರದಲ್ಲಿ ಹರಿಯುತ್ತೆ. ಕಣ್ಣಿನ ದೃಷ್ಟಿಯ ಮುಖಾಂತರ, ಸ್ಪರ್ಶದ ಮುಖಾಂತರ, ಮಾತಿನ ಮುಖಾಂತರ, ಮನಸ್ಸಿನ ಆಲೋಚನೆಯ ಮುಖಾಂತರ ಅಥವಾ ಸೂಚನೆಯ ಮುಖಾಂತರ, ಇರುವಿಕೆಯ ಮುಖಾಂತರ, ಪ್ರೆಸೆನ್ಸ್. 5 ಸ್ತರದಲ್ಲಿ ಪ್ರಾಣಾಹುತಿ ಹರಿಯುತ್ತೆ. ಸೊ ನೀವು ಯಾವಾಗ ವಿಡಿಯೋ ಆನ್ ಮಾಡ್ಕೊಳ್ತೀರಾ, ಕಣ್ಣಿನ ಐ ಕಾಂಟ್ಯಾಕ್ಟು ಆಗುತ್ತೆ. ಅಂಡ್ ಐ ಕಾಂಟ್ಯಾಕ್ಟ್ ಆಗ್ತಾ ಮಾತಿನಲ್ಲಿ ಹರಿತಕ್ಕಂಥ ಪ್ರಾಣಾಹುತಿಯ ಗ್ರಹಿಕೆ ಕೂಡ ನಿಮಗಾಗುತ್ತೆ. ನೀವು ಅನ್ಕೋಬೇಡಿ ಏನು ಬರೀ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಂತ. ಇಲ್ಲ, ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಸ್ಥಿತಿ ಅಂತರ್ಕರಣಗೊಳ್ತಾ ಏನಾಗುತ್ತೆ, ನೀವು ಮಾಡ್ತಕ್ಕಂಥ ಸಾಮಾನ್ಯ ಮಾತಿನಲ್ಲೂ ಕೂಡ ಪ್ರಾಣಾಹುತಿ ಪ್ರವೇಶಿಸಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಪ್ರಾಣಾಹುತಿ ನಮ್ಮಲ್ಲಿ ಅಂತರ್ಗತ ಆಗ್ಲಿಕ್ಕೆ ಶುರು ಆಗುತ್ತಲ್ವಾ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆನಲ್ಲೂ ಅದು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಕಡೆಯಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಪ್ರಾಣಾಹುತಿ ಅಂತಂದ್ರೆ, ಕೇವಲ ನಮ್ಮ ಇರುವಿಕೆಯಿಂದನೇ ಪ್ರಾಣಾಹುತಿ ಹರಿತಾ ಇರುತ್ತೆ. ನಾವೇನು ಮಾಡ್ಬೇಕಾಗೇ ಇಲ್ಲ, ಸುಮ್ಮನೆ ಎಲ್ಲಿ ಗುರುಗಳ ಅದೇ ಸ್ಥಿತಿನಲ್ಲಿ ಇರೋದು. ಗುರುಗಳು ಎಲ್ಲಿರ್ತಾರೋ ಅಲ್ಲಿ ನಿರಂತರವಾಗಿ, ಸತತವಾಗಿ, ತೀವ್ರವಾಗಿ ಪ್ರಾಣಾಹುತಿ ಹರಿತಾ ಇರುತ್ತೆ. ಇರುವಿಕೆ ಸ್ಥಿತಿಯಿಂದನೇ ಪ್ರಾಣಾಹುತಿ ಹರಿಯುತ್ತೆ ಗುರುಗಳು. ಅಭ್ಯಾಸಗಳ ಸ್ತರದಲ್ಲಿ ಈಗ ಧ್ಯಾನಕ್ಕೆ ಬರ್ತೀರಾ ಅಂತ ಇಟ್ಕೊಳ್ರಿ. ಆಗ ಪ್ರಶಿಕ್ಷಕರ ಸೂಚನೆಯ ಮುಖಾಂತರ ಪ್ರಾಣಾಹುತಿ ಹರಿಯುತ್ತೆ. ಇದನ್ನೇ ನೀವು ಸಾಮಾನ್ಯವಾಗಿ ಗ್ರಹಿಸ್ಕೊಳ್ತಕ್ಕಂಥದ್ದು. ಸಿಟ್ಟಿಂಗ್ ಹೋಗ್ತೀರಾ, ಅಲ್ಲಿ ಪ್ರಾಣಾಹುತಿಯ ಗ್ರಹಿಕೆ ಮಾಡ್ತೀರಾ, ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ ನಿಮಗೆ. ಬಟ್ ಕಾಲಕ್ರಮೇಣದಲ್ಲಿ ನೀವು ಪ್ರಶಿಕ್ಷಕರಾಗಿ ತರಬೇತಿ ಹೊಂದಿದ ನಂತರ ನಿಮಗೆ ಇದು ಅನುಭವಕ್ಕೆ ಬರುತ್ತೆ. ಈಗ ಮಾತಿನ ಮೂಲಕ ಹರಿಲಿಕ್ಕೆ ಶುರು ಆಗಿದೆ, ಈಗ ಕಣ್ಣೋಟದ ಮೂಲಕ ಪ್ರಾಣಾಹುತಿ ಹರಿಲಿಕ್ಕೆ ಶುರು ಮಾಡಿದೆ, ಈಗ ಸ್ಪರ್ಶದಿಂದ ಕೂಡ ಪ್ರಾಣಾಹುತಿ ಹರಿತಾ ಇದೆ. ಸೊ ಕೇವಲ ಬೈಟ ಕೊಟ್ಟಾಗ ಮಾತ್ರ ಪ್ರಾಣಾಹುತಿ ಹರಿಯಲ್ಲ, ಬೇರೆ ಸಮಯದಲ್ಲೂ ಕೂಡ ಪ್ರಾಣಾಹುತಿ ಹರಿತಾ ಇರತಕ್ಕಂಥ ಒಂದು ಅನುಭವ ನಿಮಗೆ ಆಗುತ್ತೆ. ಸೊ ಇದು ಜ್ಞಾಪಕ ಇಟ್ಕೊಳ್ರಿ. 5 ಸ್ತರದಲ್ಲಿ ಪ್ರಾಣಾಹುತಿ ಹರಿಯುತ್ತೆ. ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತೀವಿ, ಮನಸ್ಸಿನ ಸೂಚನೆ ಸ್ತರದಿಂದ ಹರಿಯುತ್ತೆ, ಬೈ ಥಾಟ್ ಅಂತ ಹೇಳ್ತೀವಿ, ಯೋಚನೆಯಿಂದ ಹರಿಯುತ್ತೆ. ಇದು ಸಾಮಾನ್ಯವಾಗಿ ಪ್ರತಿಯೊಂದು ಅಭ್ಯಾಸಿಗೂ ಬೈಠಕ್ನಲ್ಲಿ ಬಂದಾಗ ಆಗ್ತಕ್ಕಂಥ ಅನುಭವ. ಬಟ್ ಆದರೆ ಅದ ನಂತರ ಕಣ್ಣಿನ ದೃಷ್ಟಿನಲ್ಲಾಗತ್ತೆ, ಮಾತಿನಲ್ಲಾಗತ್ತೆ, ಸ್ಪರ್ಶದಲ್ಲಾಗತ್ತೆ, ಮತ್ತೆ ಕಡೆಯಲ್ಲಿ ಪ್ರಾಣಾಹುತಿ ಸಂಪೂರ್ಣವಾಗಿ ನಮ್ಮಲ್ಲಿ ಸಮ್ಮಿಳಿತವಾದಾಗ ನಮಗೆ ಈ ಕೇವಲ ಇರುವಿಕೆಯಿಂದನೇ ಪ್ರಾಣಾಹುತಿ ಹರಿಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದನ್ನು ನೋಡಿರ್ತೀರಿ ನೀವು, ಬೇರೆ ಬೇರೆ ಪ್ರಶಿಕ್ಷಕರ ಪರಿಣಾಮ ಅಭ್ಯಾಸಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನೋಡಿದಿರಲ್ವಾ, ವ್ಯತ್ಯಾಸ ಆಗುತ್ತಲ್ವಾ. ನೀವು ಒಂದು ಅಭ್ಯಾಸಿ ಒಂದು ಪ್ರಶಿಕ್ಷಕರ ಹತ್ರ ಬೈಠಕ್ ತಗೊಂಡಾಗ ಮತ್ತೊಂದು ಪ್ರಶಿಕ್ಷಕರ ಹತ್ರ ಬೈಠಕ್ ತಗೊಂಡಾಗ ವ್ಯತ್ಯಾಸ ನಿಮ್ಗೆ ಅನುಭವಕ್ಕೆ ಬಂದಿಲ್ವೇ?
ಬಂದೇ ಇರುತ್ತೆ, ಸಾಕಷ್ಟು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ಯಾಕೆ ಈ ವ್ಯತ್ಯಾಸ ಬರುತ್ತೆ ಅಂತಂದ್ರೆ ಇದೆಲ್ಲ ಕೂಡ ಅದರಲ್ಲಿ ಒಂದು ಅಂಶಗಳು. ಯಾವ ಯಾವ ಸ್ತರದಿಂದ ಆ ಪ್ರಶಿಕ್ಷಕರಲ್ಲಿ ಪ್ರಾಣಾಹುತಿ ಹರಿತಾ ಇದೆ, ಅದರ ಪರಿಣಾಮ ಅಭ್ಯಾಸ ಮೇಲೆ ಏನಾಗ್ತಾ ಇದೆ, ಅವರ ಮನಸ್ಸು ಆ ಪ್ರಶಿಕ್ಷಕರ ಜೊತೆ ಸಮಯ ಕಳೆದಾಗ ಯಾವ ಸ್ತರದಲ್ಲಿದೆ, ಯಾವ ದಿಕ್ಕಿನಲ್ಲಿ ಹರಿತಾ ಇದೆ, ಇವೆಲ್ಲವೂ ಕೂಡ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಅದು ತನ್ನ ಒಂದು ಪ್ರಭಾವವನ್ನು ಬೀರುತ್ತೆ. ಸರಿನಾ? ಸೊ ನೆಕ್ಸ್ಟ್ ಟೈಮಿಂದ ಬಂದಿದ ತಕ್ಷಣನೇ ನಮಸ್ಕಾರ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಮಸ್ತೆ ಮಾಡಿ ತೋರಿಸ್ರಿ, ವಿಡಿಯೋ ಆನ್ ಮಾಡ್ಕೊಂಡು ನಮಸ್ತೆ ಮಾಡಿ, ಅಥವಾ ಇಲ್ಲಿ ಏನು ಐಕಾನ್ ಇದೆ ಐಕಾನ್ ಒತ್ತಿದ್ರೆ ಆಯ್ತು. ಆದಷ್ಟು ನಿಶ್ಶಬ್ದತೆ ಮೇಂಟೈನ್ ಮಾಡಿ. ಪ್ರಶ್ನೆ ಕೇಳಲಿಕ್ಕೆ ಮುಂಚೆನೂ ಅಷ್ಟೇ ಆದಷ್ಟು ಮನಸ್ಸಿನಲ್ಲಿ ಮೊದಲು ಪ್ರಶ್ನೆ ಸ್ಪಷ್ಟವಾಗಿ ಮೂಡ್ಲಿಕ್ಕೆ ಅವಕಾಶ ಕೊಡಿ. ಎಷ್ಟೋ ಜನ ಪ್ರಶ್ನೆ ಕೇಳಬೇಕು ಅಂತ ಆತುರತೆಯಲ್ಲಿ ಮನಸ್ಸಿನಲ್ಲಿ ಇನ್ನೂ ಪ್ರಶ್ನೆ ಪೂರ್ತಿ ಮೂಡಿರಲ್ಲ, ಮಾತಾಡ್ತಾ ಮಾತಾಡ್ತಾ ಪ್ರಶ್ನೆನ ಮೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಮಾಡಿದ್ರೆ ಇನ್ನು ನೀವು 5ನೇ ಬಿಂದುವಿನಲ್ಲಿ ಇರತಕ್ಕಂಥ ಸ್ಪಷ್ಟತೆ ಇನ್ನೂ ವ್ಯಕ್ತವಾಗಿಲ್ಲ ಅಂತ. 5ನೇ ಬಿಂದುವಿನಲ್ಲಿ ಸ್ಪಷ್ಟತೆ ವ್ಯಕ್ತ ಆಯಿತು ಅಂತಂದ್ರೆ ಉತ್ತರ ಕೂಡ ಸ್ಪಷ್ಟವಾಗಿರುತ್ತೆ, ಕೇಳ್ತಕ್ಕಂಥ ಪ್ರಶ್ನೆ ಕೂಡ ಸ್ಪಷ್ಟವಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಡಕುಗಳಿರಲ್ಲ. ಸರಿನಾ? ಸೊ ಈ ನಿರಂತರ ಸ್ಮರಣೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದೇನು 4-5 ಅಂಶಗಳು ಹೇಳಿದರೆ ಅದನ್ನ ಚೆನ್ನಾಗಿ ಕರಗತ ಮಾಡಿಕೊಳ್ಳ್ರಿ. ಅದರಿಂದ ಆಗ್ತಕ್ಕಂಥ ಪರಿಣಾಮ ಕೂಡ ಚೆನ್ನಾಗಿ ಕರಗತ ಮಾಡ್ಕೊಳ್ರಿ. ಸೊ ದಟ್ ಇದೆಲ್ಲ ಪ್ರಶ್ನೆಗಳು ನಿಮಗೆ ಯಾವುದೇ ಅಂಕಗಳನ್ನ ಕಳ್ಕೋಬಾರ್ದು ಈ ರೀತಿ ಪ್ರಶ್ನೆಗಳಲ್ಲಿ. ಯಾಕೆಂತಂದ್ರೆ ಬಂದೇ ಬರುತ್ತೆ ಅಂತ ಗೊತ್ತು, ನೀವು ಚೆನ್ನಾಗಿ ತಯಾರೇ ಆಗಿರ್ತೀರ. ಅಂಕಗಳು ಕಳ್ಕೊಳ್ಳದೇ ಇರುವಂಥ ರೀತಿಯಲ್ಲಿ ನೀವು ತಯಾರಾಗ್ಬೋದು. ಸರಿನಾ? AEIO ಬಗ್ಗೆನೂ ಪ್ರಶ್ನೆ ಬಂದೇ ಬರುತ್ತೆ ಸಾಮಾನ್ಯವಾಗಿ. ಸೊ ನಿರಂತರ ಸ್ಮರಣೆ ಮತ್ತು AEIO ಒಂದಕ್ಕೊಂದು ಲಿಂಕ್ ಆಗಿದೆ. ಯಾರು ನಿರಂತರ ಸ್ಮರಣೆ ಪಡ್ಕೋಬೇಕು, ಸ್ಥಿತಿಯ ಪಡ್ಕೋಬೇಕು, AEIO ಮಾಡಿಕೊಂಡು ಆ AEIO ಇಂದ ಪದೇ ಪದೇ ವಿರಾಮದಲ್ಲಿ ನಮ್ಮ ಹೃದಯದ ಕಡೆ ನಾವು ಗಮನ ಕೊಟ್ಕೊಂಡು ಆ ಸ್ಥಿತಿಯನ್ನು ನಾವು ಮರುಸ್ಮರಣೆ ಮಾಡಿಕೊಂಡಾಗ ಕಾಲಕ್ರಮೇಣದಲ್ಲಿ ಈ ಅಭ್ಯಾಸ ನಮ್ಮನ್ನು ನಿರಂತರ ಸ್ಮರಣೆಯಲ್ಲಿ ನೆಲೆಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಅದು ಲಿಂಕ್. AEIO ಮಾಡಿಕೊಂಡು ಆ ಕಂಡೀಷನ್ನ ಮತ್ತೆ ಮರುಸ್ಮರಣೆ ಮಾಡಿಕೊಂಡಾಗ ಕಾಲಕ್ರಮೇಣದಲ್ಲಿ ಈ ಅಭ್ಯಾಸ ಕೂಡ ನಮ್ಮನ್ನ ನಿರಂತರ ಸ್ಮರಣೆಯಲ್ಲಿ ನೆಲೆಗೊಳಿಸುತ್ತೆ. ಇದಿಷ್ಟು ಕೂಡ ಅದಕ್ಕೆ AEIO ಮತ್ತೆ ನಿರಂತರ ಸ್ಮರಣೆಗೂ ಇರತಕ್ಕಂಥ ಸಂಬಂಧ. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣಂತೆ. 7:30 ಆಗ್ತಾ ಬಂತು. ನಾಳೆಯಿಂದ ನಿಮಗೆ 8:55ಕ್ಕೆ ನಿಮಗೆ ಅದೇನು ವಿಶ್ವ ಪ್ರಾರ್ಥನೆ ಅದೆಲ್ಲ ಮಾಡಿಸ್ತಾ ಇದಾರಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಬಟ್ 8 ಗಂಟೆಯಿಂದ ನಾಳೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಕನ್ನಡದವ್ರಿಗೆ ಬೆಳಗ್ಗೆ ಮಾಡಿ ಇಂಗ್ಲೀಷ್ನವ್ರಿಗೆ ಸಾಯಂಕಾಲ ಮಾಡೋದು ಹ್ಯಾಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲದ್ರೆ ಇಬ್ರಿಗೂ ಝೂಮ್ ಅಕೌಂಟ್ ಬೇಕಲ್ವಾ? ಸೊ ಕನ್ನಡದವ್ರಿಗೆ ಓಕೆ ಆಗಿದ್ರೆ ಕನ್ನಡದವ್ರಿಗೆ ಆ ಮಾಡ್ಯೂಲ್ ಅಟ್ಯಾಚ್ಮೆಂಟ್ ಏನಿದೆಯಲ್ಲ ಅದನ್ನು ಬೆಳಗ್ಗೆ ಮಾಡಿಬಿಡ್ಬೋದು, ಇಂಗ್ಲೀಷ್ನವ್ರಿಗೆ ಸಾಯಂಕಾಲ ಮಾಡ್ಬೋದು. ಅವಾಗ ಇಬ್ರಿಗೂ ಕೂಡ ಕವರ್ ಮಾಡ್ದಂಗೆ ಆಗುತ್ತೆ. ಸೊ ನಾಳೆ ಒಂದು ದಿವಸ ಗುರುವಾರ ಅಲ್ವಾ ನಾಳೆ? ಸೊ ನಾಳೆ AEIO ಏನಿದೆ ಅದನ್ನು ಮುಗಿಸ್ಬಿಡೋಣ. ನಾಡಿದ್ದಿಂದ ನಾವು ಕನ್ನಡದವ್ರಿಗೆ ಬೆಳಗ್ಗೆ ಇದೇ ಸಮಯಕ್ಕೆ 6:30 ಇಂದ 7:30 ಆ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಏನಿದೆ 3 ದಿವಸಕ್ಕೆ ಒಂದೊಂದು ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಮುಗಿಸೋಂಗೆ ಅದನ್ನೆಲ್ಲ ಓದೋಣ. ಓದ್ಕೊಂಡು ಅದರ ಏನಾದ್ರು ವಿವರಣೆ ಬೇಕಂದ್ರೆ ವಿವರಣೆ ಕೊಡೋಣ. ಜೊತೆಗೆ ಸಜೆಸ್ಟೆಡ್ ಆನ್ಸರ್ಸ್ ಏನಿದೆ ಆ ಸಜೆಸ್ಟೆಡ್ ಆನ್ಸರ್ಸ್ ಅಲ್ಲೂ ಕೂಡ ಹೋಗಿ ನೋಡೋಣ. ಇಷ್ಟನ್ನ ಕವರ್ ಮಾಡ್ತು ಅಂತಂದ್ರೆ ನಿಮಗೆ ಮಾಡ್ಯೂಲ್ ರಿವಿಷನ್ ಆಗುತ್ತೆ. ಸೊ ನಾಡಿದ್ದಿಂದ ಬೆಳಗ್ಗೆ ಶುರು ಮಾಡೋಣ. 6:30ಗೆ ಕನ್ನಡ, ಸಾಯಂಕಾಲ 8 o'clockಗೆ ಇಂಗ್ಲೀಷ್ ಅವ್ರಿಗೆ ಮಾಡಲಿಕ್ಕೆ ಹೇಳ್ತೀನಿ. ಸರಿನಾ? ಇದು ಮುಗಿಸ್ಬಿಟ್ಟು ಅದನ್ನು ಶುರು ಮಾಡೋಣ. ಸೊ ದಟ್ ನಿಮಗೆ ಮೇ ಎಂಡ್ ಒಳಗಡೆ ನಿಮ್ಗೆ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸು ರಿವಿಷನ್ ಆಗೋಗಿರುತ್ತೆ. ಸರಿನಾ? ಆಯ್ತು ಕಣ್ರಿ, ಎಲ್ರಿಗೂ ಕೂಡ ಶುಭ ದಿವಸ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್.